ಒಂದು ಸಲ 10,000 ರೂಪಾಯಿನ ಬಂಡವಾಳ ಹಾಕಿದ್ರೆ ಸಾಕು, ಅದು ಕೂಡ ಕೇವಲ 10 ದಿನಗಳನ್ನೇ ವಾಪಸ್ ಬರುತ್ತೆ. ಆಮೇಲೆ ಪ್ರತಿದಿನ 1,000 ರೂಪಾಯಿನ ಲಾಭನೇ ಗಳಿಸ್ಕೋಬಹುದು. ಇದನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ 1,500-2,000 ಈ ರೀತಿ ನಿಮ್ಮ ಬುದ್ಧಿವಂತಿಕೆ ಮೇಲೆ ಜಾಸ್ತಿನೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಈ ಬಿಸ್ನೆಸ್ ತುಂಬಾ ಯೂನಿಕ್ ಬಿಸ್ನೆಸ್, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಹಂಗಾಗಿ ನಿಮ್ಮ ಊರುಗಳಲ್ಲಿ ನೀವೇ ಫಸ್ಟ್ ಮಾಡಬಹುದು. ದಿನ 2 ಗಂಟೆ ಕೆಲಸ ಮಹಿಳೆಯರು ಕೂಡ ಮಾಡಬಹುದು. ಯಾವುದೇ ರೀತಿ ಮಿಷಿನ್ ಬೇಕಾಗಿಲ್ಲ. ತುಂಬಾ ಸಿಂಪಲ್ ಬಿಸ್ನೆಸ್, ತುಂಬಾನೇ ಬೇಡಿಕೆ ಇದೆ. ಇದನ್ನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಪ್ರಾರಂಭ ಮಾಡಿ ಹಣ ಮಾಡಬಹುದು. ಹಾಗಾದ್ರೆ ಬನ್ನಿ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇವಾಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಹರೀಶ್ ಮೌರ್ಯ. ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇರುವಂತಹ ಬಿಸ್ನೆಸ್ ಪೊಟ್ಯಾಟೊ ಟ್ವಿಸ್ಟರ್ ಅಂತ ಕರೀತಾರೆ. ಇದನ್ನ ಒಂದು ಸ್ನಾಕ್ಸ್ ಐಟಮ್. ಇದನ್ನ ನಾನು ಹೇಳ್ಕೊಡುವಂತ ಮೆಥಡ್ ಅಲ್ಲಿ ಮಾಡ್ತು ಅಂತ ಹೇಳಿದ್ರೆ ಪ್ರತಿದಿನ ನೀವು 1,000 ರೂಪಾಯಿನ ಲಾಭನೇ ಗಳಿಸಬಹುದು. ಎಲ್ಲಾ ಖರ್ಚನ್ನ ಕಳೆದು. ಇದಕ್ಕೆ ಕೆಲಸ ಗೊತ್ತಿರಲೇಬೇಕು ಅಂತ ಏನಿಲ್ಲ, ತುಂಬಾ ಸಿಂಪಲ್ ಇರುತ್ತೆ. ವಿಡಿಯೋಗಳನ್ನ ನೋಡ್ಕೊಂಡು ಅಥವಾ ಆಲ್ರೆಡಿ ಮಾಡ್ತಾ ಇರೋರ ಹತ್ರ ನೋಡ್ಕೊಂಡು ಕಲ್ತ್ಕೊಂಡು ಆರಾಮಾಗಿ ಮಾಡಬಹುದು. ಆದ್ರೆ ನಿಮ್ಗೆ ಈ ರೀತಿ ಫುಡ್ ಐಟಮ್ ಅಲ್ಲಿ ಮಾಡ್ಬೇಕು ಅನ್ನೋ ಆಸಕ್ತಿ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದು ಪ್ಯಾಷನ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಇದು ತುಂಬಾ ಸೂಟೇಬಲ್ ಆದಂತ ಬಿಸ್ನೆಸ್. ಫಸ್ಟ್ ತಿಳ್ಕೊಳ್ಳಿ, ನೀವು ನಿರ್ಧಾರ ಮಾಡೋದಂತೆ. ಹಾಗಂತೂ ಸ್ನಾಕ್ಸ್ ಐಟಮ್ ಏನೇ ಮಾಡಿದ್ರು ಕೂಡ ಜನ ಯಾವಾಗ್ಲೂ ತುಂಬಿಕೊಂಡಿರ್ತಾರೆ. ಅಷ್ಟು ಡಿಮ್ಯಾಂಡ್ ಇರುತ್ತೆ. ಅದರಲ್ಲೂ ಈ ಪೊಟ್ಯಾಟೊ ಟ್ವಿಸ್ಟರ್ಗೆ ದಿನೇ ದಿನೇ ತುಂಬಾ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೀವು ಇದನ್ನ ಇರುವಂತಹ ಊರುಗಳಿಗೂ ಕೂಡ ಮಾಡಿ ಸಕ್ಸಸ್ ಮಾಡ್ಕೋಬಹುದು. ಮೊದಲಿಗೆ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಏನೇನು ಅಂತ ನೋಡೋಣ. ಇದಕ್ಕೆ ಒಂದು ಡೀಪ್ ಫ್ರೈಯರ್ ಬೇಕಾಗುತ್ತೆ. ಆಯಿಲ್ ಫ್ರೈಯರ್ ಅದು ಅಮೆಝಾನ್ ಅಲ್ಲಿ ಸಿಗುತ್ತೆ, ಸಿಗುತ್ತೆ ಮತ್ತೆ ಎಲೆಕ್ಟ್ರಿಕಲ್ ಸಿಗುತ್ತೆ. ಜೊತೆಗೇನೆ ನಿಮಗೆ ಪೊಟ್ಯಾಟೊ ಟ್ವಿಸ್ಟ್ ಮಾಡುವಂತಹ ಮಷೀನು ಕೂಡ ಸಿಗುತ್ತೆ. ಇದೆಲ್ಲ ಕಾಂಬಿನೇಷನ್ ಅಲ್ಲಿ 8,000 ರೂಪಾಯಿಗೆ ಅಮೆಝಾನ್ ಅಲ್ಲಿ ಇದೆ. ಹೋಗಿ ನೀವು ಚೆಕ್ ಮಾಡಬಹುದು. 10,000 ರೂಪಾಯಿ ಅನ್ನೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದು ಸಲ ನೀವು ಇದನ್ನ ತಗೊಂಡ್ಬಿಡ್ತು ಅಂತ ಹೇಳಿದ್ರೆ ಇನ್ನು ಪ್ರತಿದಿನ ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನ ತಗೊಂಡು ಲಾಭ ಮಾಡ್ಕೊಂತ ಹೋಗ್ತಾ ಇರಬಹುದು. ಓಕೆ, ಇದಾದ್ಮೇಲೆ ಬೇಕಾಗೋದು ಆಲೂಗೆಡ್ಡೆಗಳು, ಆಯಿಲ್, ಬ್ಯಾಂಬೂ ಸ್ಟಿಕ್ಗಳು ಅದನ್ನ ಚುಚ್ಚೋದಕ್ಕೆ, ಮತ್ತೆ ಸಣ್ಣ ಪುಟ್ಟ ಮಸಾಲಾ ಐಟಮ್ಗಳು. ಇದಿಷ್ಟು ಪದಾರ್ಥಗಳು ಬೇಕಾಗುತ್ತೆ. ಇದೆಲ್ಲದಕ್ಕೂ ನಿಮಗೆ ಒಂದು 500 ರೂಪಾಯಿ ಖರ್ಚಾಗುತ್ತೆ. ಅಲ್ಲಿಗೆ 8,500 ರೂಪಾಯಿ ಆಯಿತು. ಅದಾದ್ಮೇಲೆ ಒಂದು ಚಿಕ್ಕ ಟೇಬಲ್ ಬೇಕಾಗುತ್ತೆ. ಅದಕ್ಕೆ 1,500 ರೂಪಾಯಿ ಅಂತಾನೆ ಇಟ್ಕೊಳ್ಳೋಣ. ಈ ಫೋಲ್ಡಿಂಗ್ ಟೇಬಲ್ಗಳು ಬರುತ್ತಲ್ಲ ಅದು ಇಟ್ಕೊಬಿಡಿ. ಯಾಕಂದ್ರೆ ನಿಮ್ಗೆ 2 ವೀಲರ್ ಇಟ್ಕೊಂಡು ತಗೊಂಡು ಹೋಗ್ಬೋದು, ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಇದಿಷ್ಟು. ಸೊ ಟೋಟಲಿ 10,000 ರೂಪಾಯಿ ಬಂಡವಾಳ. ಅರ್ಥ ಆಯ್ತಲ್ವಾ? ಪದಾರ್ಥಕ್ಕೆ 500 ರೂಪಾಯಿ ಸಾಕಂತ ಹೇಳಿದೀನಿ. ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೇಳಿದ್ರೆ 1 kgಗೆ 5 ಪೊಟ್ಯಾಟೊಗಳು ಬರುತ್ತೆ, ಅಂದ್ರೆ ಆಲೂಗೆಡ್ಡೆಗಳು ಬರುತ್ತೆ. ನಾನು ನಿಮಗೆ 1,000 ರೂಪಾಯಿ ಲಾಭ ಗಳಿಸಬಹುದು ಅನ್ನೋ ಮೆಥಡ್ ನ ಹೇಳ್ಕೊಡ್ತಾ ಇರೋದ್ರಿಂದ ಈ ಮೆಥಡ್ ಅಲ್ಲಿ ಮಾಡೋದಕ್ಕೆ ನಿಮಗೆ 8 kg ಆಲೂಗೆಡ್ಡೆಗಳು ಬೇಕಾಗುತ್ತೆ. 8 kg ಆಲೂಗೆಡ್ಡೆಗೆ 40 ಆಲೂಗೆಡ್ಡೆಗಳು ಬರುತ್ತೆ. 40 ಪೊಟ್ಯಾಟೊ ಟ್ವಿಸ್ಟರ್ಗಳು ರೆಡಿ ಆಗುತ್ತೆ. ಅದಕ್ಕೆ ಒಳಗಡೆ ಸಿಕ್ಸೋದಕ್ಕೆ ಬ್ಯಾಂಬೂ ಸ್ಟಿಕ್ಸ್ಗಳು ಬೇಕಾಗುತ್ತೆ. ಒಂದು ಸ್ಟಿಕ್ಗೆ ನಿಮಗೆ 1 ರೂಪಾಯಿ ಬೀಳುತ್ತೆ. 40 ಸ್ಟಿಕ್ಗೆ 40 ರೂಪಾಯಿ ಆಯಿತು. ಅದಾದ್ಮೇಲೆ ಆಯಿಲ್ ಬೇಕಾಗುತ್ತೆ. ಅದಾದ್ಮೇಲೆ ಸಣ್ಣ ಪುಟ್ಟ ಸ್ಪೈಸಸ್ ಐಟಮ್ಸ್ ಬೇಕಾಗುತ್ತೆ. ಇಷ್ಟೇ ಬೇಕಾಗೋದು. ಟ್ರಯಲ್ ಮಾಡುವಾಗ ನೀವು ಇಷ್ಟೇ ಮಾಡಿ ಸಾಕು. ಅದಾದ್ಮೇಲೆ ಇಂಪ್ರೂವ್ ಆಗ್ತಾ ಆಗ್ತಾ ಜಾಸ್ತಿ ಮಾಡ್ಕೊಂತ ಹೋಗೋರಂತೆ. ಹೇಳ್ಕೊಡ್ತಿರೋ ಮೆಥಡ್ ಅಲ್ಲಿ ಒಂದ್ ದಿನಕ್ಕೆ ನೀವು 40 ಪೀಸ್ಗಳನ್ನ ವ್ಯಾಪಾರ ಮಾಡಿದ್ರೆ ಸಾಕು. ಸೊ ತುಂಬಾ ಸಿಂಪಲ್ ಟಾರ್ಗೆಟ್ ಹೇಳ್ಕೊಡ್ತಾ ಇದ್ದೀನಿ. ಕೇವಲ ಒಂದು 2 ಅವರ್ ಕೆಲಸ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಆಲೂಗೆಡ್ಡೆನ ಮಷೀನ್ ಬರುತ್ತೆ. ಆ ಮಷೀನ್ ಅಲ್ಲಿ ನೀವು ಸ್ಪೈರಲ್ ಮಾಡ್ಕೋಬೇಕಾಗುತ್ತೆ. ಸ್ಪೈರಲ್ ತರ ಮಾಡ್ಕೊಂಡು ಅದಾದ್ಮೇಲೆ ಅದಕ್ಕೆ ಕೆಲವೊಂದು ಮಸಾಲೆಗಳನ್ನ ಉದುರಿಸ್ಕೊಂಡು ಅದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಆಗ್ಲೇ ಹೇಳಿಲ್ವಾ ಡೀಪ್ ಫ್ರೈಯರ್ ಅಂತ, ಅದರೊಳಗಡೆ ಫ್ರೈ ಮಾಡ್ಕೊಳ್ಳೋದಷ್ಟೇ. ತುಂಬಾ ಸಿಂಪಲ್. ಫ್ರೈ ಮಾಡ್ಕೊಂಡು ಸೇಲ್ ಮಾಡೋದು. ಇವಾಗ ಮಾತ್ರ 35 ಆಲೂಗೆಡ್ಡೆ ಟ್ವಿಸ್ಟರ್ಗಳು ರೆಡಿ ಆಯಿತು. ನೀವು ಸಂಜೆ ಟೈಮು 2 ಗಂಟೆ ಇಟ್ಕೊಂಡ್ರೆ ಸಾಕು, ಎಲ್ಲ ಸೇಲ್ ಆಗ್ಬಿಡುತ್ತೆ. ಇದು ನಮ್ಮ ಒಂದು ಕಾನ್ಸೆಪ್ಟ್. ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಸಂಜೆ ಟೈಮಲ್ಲಿ ಬಂದು ಇದನ್ನ ಮಾಡ್ಕೊಂಡು ಎಲ್ಲಾದ್ರೂ ಇಟ್ಕೊಂಡು ಈವ್ನಿಂಗ್ ಟೈಮಲ್ಲಿ ಸೇಲ್ ಮಾಡ್ಕೋಬಹುದು. ಇದನ್ನ ಬೇಕಾದ್ರೆ ನೀವು ಮನೆಯಲ್ಲೇ ಮಾಡ್ಕೊಂಡು ಅಷ್ಟು ಸೇಲ್ ಮಾಡ್ಕೊಂಡು ಕೂಡ ನೀವು ಲಾಭ ಮಾಡ್ಕೋಬಹುದು. ಅಲ್ಲೇ ಇಟ್ಕೊಂಡು ಕೂಡ ಮಾಡ್ಕೋಬಹುದು. ಎಲ್ಲ ನಿಮಗ್ ಬಿಡ್ತೀನಿ, ನೀವು ಯಾವ ರೀತಿ ಮಾಡ್ಕೋಬಹುದು ಅಂತ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಸ್ಟಡಿ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಇನ್ನು ಡೀಪ್ ಆಗಿ ತಿಳ್ಕೊಂಡು ಪ್ರಾರಂಭ ಮಾಡಿ. ಇನ್ನು ಇದನ್ನ ಎಷ್ಟಕ್ಕೆ ಮಾರಾಟ ಮಾಡೋದು ಅಂತ ನೋಡೋಣ. ಒಂದು ಆಲೂಗೆಡ್ಡೆ ಟ್ವಿಸ್ಟರ್ಗೆ 40 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. 40 ಪೀಸ್ಗಳನ್ನ ಮಾರಿದ್ರೆ 1,600 ರೂಪಾಯಿ ಆದಾಯ ಆಗುತ್ತೆ. ಅದರಲ್ಲಿ 500 ರೂಪಾಯಿ ಆಲೂಗೆಡ್ಡೆ, ಎಣ್ಣೆ, ಸ್ಟಿಕ್ಗಳು ಇದೆಲ್ಲದಕ್ಕೂ ಕಳೆದ್ರೆ ನಿಮಗೆ 1,100 ರೂಪಾಯಿ ಉಳಿಯುತ್ತೆ. ಅದರಲ್ಲಿ 100 ರೂಪಾಯಿನ ಸ್ಕೂಟರ್ ಪೆಟ್ರೋಲ್ಗೆ ಅಂತ ತೆಗೆದಿಟ್ಕೊಳ್ಳೋಣ. ಅಲ್ಲಿಗೆ ನಿಮಗೆ ಒಂದಿನಕ್ಕೆ 1,000 ರೂಪಾಯಿ
ಲಾಭ ಆಗುತ್ತೆ. ಓಕೆನಾ? ನಾನು ಹೇಳಿದ ಕಾನ್ಸೆಪ್ಟ್ 1,000 ರೂಪಾಯಿ ಲಾಭ ನಿಮಗೆ ಬಂತ, ಈ ಬೇಸಿಸ್ ಮೇಲೆ ನೀವು ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಇದನ್ನ ಜಾಸ್ತಿನೂ ಕೂಡ ಮಾಡ್ಕೋಬಹುದು. 70 ಪೀಸ್ ಮಾಡ್ತೀರಾ ಮಾರಿ, ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇತ್ತ ಹೆಂಗಿರುತ್ತೆ ಮಾಡಿ. 70 ಮಾಡಿದ್ರೆ ನಿಮಗೆ ಪ್ರತಿದಿನ 2,000 ರೂಪಾಯಿನ ಉಳಿತಾಯ ಮಾಡ್ಬೋದು. ಡಿಮ್ಯಾಂಡ್ ನೋಡ್ಕೊಂಡು ನೀವು ಮಾಡ್ಕೊಬಹುದು. ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಈ ರೀತಿ ಶುರು ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲೇ ಮಾಡುವಾಗ ಜಾಸ್ತಿ ಏನೇನೋ ಬೇಡದಿರೋದೆಲ್ಲ ತಂದು ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಸಿಂಪಲ್ ಆಗಿ ಮಾಡಿ, ಟೇಸ್ಟ್ ಚೆನ್ನಾಗಿ ಕೊಡಿ, ಅದು ತುಂಬಾ ಇಂಪಾರ್ಟೆಂಟ್. ಅದೇ ಪ್ಲೇಸ್, ಇವೆರಡನ್ನ ನೀವು ರಿಯಾಗಿ ಸೆಲೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗೋದು ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಇದನ್ನ ಎಲ್ಲೆಲ್ಲಿ ಸೇಲ್ ಮಾಡಬಹುದು ಅಂತ ನೋಡೋದಾದ್ರೆ ನಿಮ್ಮ ಮನೆ ಅಕ್ಕಪಕ್ಕನೇ ನೀವು ಸೇಲ್ ಮಾಡ್ಕೋಬಹುದು. ಆದ್ರೆ ಅತಿ ಮುಖ್ಯವಾಗಿ ನೀವು ಇದನ್ನ ಫುಡ್ ಸ್ಟ್ರೀಟ್ಗಳಂತ ಏನ್ ಕರಿತೀರಾ ಅಂದ್ರೆ, ಎಕ್ಸಾಂಪಲ್ ಪಾನಿಪುರಿ ಅಂಗಡಿ, ಗೋಬಿ ಅಂಗಡಿಗಳು, ಸಂಜೆ ಸ್ನಾಕ್ಸ್ಗಳನ್ನ ಮಾರ್ತಾ ಇರ್ತಾರಲ್ಲ, ಒಂದು ಲೈನ್ ಅಲ್ಲಿ ಸ್ನಾಕ್ಸ್ ಚಾಟ್ ಅಂಗಡಿಗಳು ಲೈನ್ಗೂ ಇರುತ್ತೆ. ಅದ್ರ ಪಕ್ಕ ನೀವು ಇಟ್ಕೊಂಡು ಇದನ್ನ ಮಾಡ್ಬೇಕಾಗತ್ತೆ. ಇದೇ ಜಾಗದಲ್ಲಿ ಮಾಡಿ, ಯಾವ್ದ್ರಲ್ಲೂ ಮಾಡಕ್ ಹೋಗ್ಬೇಡಿ. ಯಾವ್ದೋ ಸಿಂಗಲ್ ಆಗಿ ಯಾವ್ದೋ ಒಂದ್ ಜಾಗದಲ್ಲಿ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಂತೂ ಇದನ್ನ ಮಾಡಕ್ ಹೋಗ್ಬೇಡಿ. ಇದನ್ನ ನೀವ್ ಏನೇ ಮಾಡಿದ್ರು, ನಾನು ಹೇಳೋದಲ್ಲ, ಸ್ನಾಕ್ಸ್ ಸೆಂಟರ್ಗಳು ತುಂಬಾ ಇರಬೇಕು, ಯಥೇಚ್ಛವಾಗಿರ್ಬೇಕು. ನಿಮ್ ಮನೆ ಹತ್ರ ಇಲ್ವಾ, ಪಕ್ಕದ ಏರಿಯಾಗ ಹೋಗಿ, ಎಲ್ಲಿ ಕ್ರೌಡ್ ಇದೆ ನೋಡಿ ಆ ಜಾಗದಲ್ಲೇ ಇದನ್ನ ಮಾಡಬೇಕು. ನಾನು ಹೇಳ್ತಿರೋ ಕಾನ್ಸೆಪ್ಟ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಸೇಲ್ ಆಗುತ್ತೆ, ಮಾರ್ಕೆಟಿಂಗ್ ಡೌನ್ ಇರುತ್ತೆ. ನಾನು ಹೇಳ್ದಂಗೆ 1,000 ರೂಪಾಯಿ ಮಾಡೋದ್ರಲ್ಲಿ ನೀವು 500 ರೂಪಾಯಿ ಮಾಡ್ಬೋದು ಅಷ್ಟೇ. ಮತ್ತೆ ಆಲ್ರೆಡಿ ಮಾಡ್ತಾ ಇದ್ರೆ ನೀವು ಅಲ್ಲಿ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ಒಬ್ರು ಯಾರೋ ಪೊಟ್ಯಾಟೊ ಟ್ವಿಸ್ಟರ್ ಮಾಡ್ತಾ ಇದ್ರೆ ನೀವು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹೊಸ್ದಾಗಿ ಮಾಡ್ತಾ ಇದ್ದೀರಲ್ವಾ, ಆಮೇಲೆ ಬೇಕಾದ್ರೆ ನೀವು ಪಾಪ್ಯುಲರ್ ಆದ್ಮೇಲೆ ಬೇಕಾದ್ರೆ ಬೇರೆಯವ್ರು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ದು ಟೇಸ್ಟು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಕಸ್ಟಮರ್ಗಳು ಬಂದೇ ಬರ್ತಾರೆ. ಬಟ್ ಸ್ಟಾರ್ಟಿಂಗ್ಲೇ ಮಾಡುವಾಗ ಆಲ್ರೆಡಿ ಮಾಡ್ತಾ ಇರೋ ಜೊತೆನಲ್ಲೇ ಹಾಕೊಳಕ್ ಹೋಗ್ಬೇಡಿ. ಸುಮ್ಮನೆ ಕಿರಿಕಿರಿ ಅದ್ರ ಬದಲು ಹುಡುಕಿ. ತುಂಬ ಜನ ಇದಕ್ಕೆ ಇದು ಗೊತ್ತೇ ಇಲ್ಲ, ತುಂಬ ಕಡೆ ಇದು ಮಾಡ್ತಾನೆ ಇಲ್ಲ. ಮೇನಾಗಿ ಮಾಡೋದು ಕೆಲವೊಂದು ಮೇನ್ ಸ್ನ್ಯಾಕ್ಸ್ಗಳನ್ನ ಮಾಡ್ತಾರೆ, ಪಾನಿಪುರಿ, ಗೋಬಿ ಈ ಥರದ್ದುಗಳನ್ನ ಮಾಡ್ತಾರೆ, ಬಜ್ಜಿ ಬೋಂಡ ಈ ಥರದ್ದು. ನಾನು ಹೇಳ್ತಿರೋದು ತುಂಬ ಯೂನಿಕ್ ಆಗಿರುತ್ತೆ, ಇದು ತುಂಬ ಜನ ಗೊತ್ತಿಲ್ಲ ಇದು. ಸೊ ಹಂಗಾಗಿ ನೀವು ಮಾಡ್ಕೊಬೋದು. ಇದನ್ನ ಮಾಡ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಕ್ಲಿಕ್ ಆಗುತ್ತೆ. ಟೇಸ್ಟ್ನ ನೀವು ಚೆನ್ನಾಗಿ ಕೊಟ್ಟು ಕಸ್ಟಮರ್ನ ಚೆನ್ನಾಗಿ ನೀವು ಮಾತಾಡಿಸ್ಕೊಂಡು ವ್ಯಾಪಾರ ಮಾಡ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ರಿಪೀಟ್ ಆಗಿ ಬರ್ತಾರೆ. ಈಗ ಇದನ್ನ ತಗೊಳಕ್ ಬರೋರು ಒಬ್ಬೊಬ್ಬರೇ ಬರಲ್ಲ, ಮಿನಿಮಮ್ 2-3 ಜನ ಫ್ರೆಂಡ್ಸ್ಗಳು ಗ್ಯಾಂಗ್ ಬರ್ತಾರೆ. ಅಥವಾ ಫ್ಯಾಮಿಲಿ ಬಂತು ಅಂತ ಹೇಳಿದ್ರೆ ಮಿನಿಮಮ್ ಒಂದು 4 ಜನ ಬಂದೇ ಬರ್ತಾರೆ. ಈ ರೀತಿ ಎಲ್ಲ ಯೋಚನೆ ಮಾಡಿದ್ರೆ ಒಂದು 10 ಜನ ಕಸ್ಟಮರ್ ಆದ್ರೆ ಸಾಕು ನಿಮ್ಗೆ. ಒಂದು 10-15 ಜನ ಬಂದ್ರೆ ಕಸ್ಟಮರ್ ಗ್ಯಾಂಗ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಒಂದು 2 ಗಂಟೆ ಟೈಮಲ್ಲಿ ನೀವು ಮಾಡ್ಕೊಂಡಿರೋದೆಲ್ಲ ಖಾಲಿ ಆಗ್ಬಿಡುತ್ತೆ. ಇದು ನಾನು ಹೇಳ್ಕೊಡ್ತಾ ಇರುವಂತಹ ಒಂದು ಸಿಂಪಲ್ ಫಾರ್ಮುಲಾ. ನಾನಿವಾಗ ಪ್ರತಿದಿನ 1,000 ರೂಪಾಯಿನ ಮಾಡ್ಕೊಳ್ಳೋಂತ ಸೀರೀಸ್ಗಳನ್ನ ತರ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಇದೇ ಕಾನ್ಸೆಪ್ಟ್ನೇ ನಾನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಕನ್ನಡಿಗರುಗಳು ಫ್ರೀ ಟೈಮಲ್ಲಿ ಅವ್ರ ಕೆಲಸದ ಜೊತೆನಲ್ಲೇ ಒಂದು 2 ಗಂಟೆ ಎಕ್ಸ್ಟ್ರಾ ಟೈಮ್ನ ಉಪಯೋಗಿಸ್ಕೊಂಡು ಈ ರೀತಿ ಇನ್ನೊಂದು ಆದಾಯದ ಮೂಲವನ್ನು ಸೃಷ್ಟಿ ಮಾಡ್ಕೊಳ್ಳಿ. ಅದು ಕೂಡ ಅವ್ರಿಗೆ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ಮಾಡಲಿ ಅನ್ನೋದು ನನ್ನ ಒಂದು ಉದ್ದೇಶ. 1 ಲಕ್ಷ ಕನ್ನಡಿಗರುಗಳಿಗೆ ಈ ರೀತಿ ವಿಚಾರಗಳನ್ನ ತಿಳಿಸ್ಕೊಡ್ಬೇಕು. ಈ ದಿನ 1,000 ರೂಪಾಯಿ ಸಂಪಾದನೆ ಮಾಡೋ ತರ ಹೇಳ್ಕೊಡ್ಬೇಕು ಅನ್ನೋಂತಹ ಒಂದು ಗುರಿನ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಸಹಕಾರ ನನಗೆ ತುಂಬಾ ಇಂಪಾರ್ಟೆಂಟು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಲೈಕ್ ಮಾಡೋ ಮುಖಾಂತರ, ಅಥವಾ ಒಂದು ಕಾಮೆಂಟ್ ಮಾಡೋ ಮುಖಾಂತರ, ಅಥವಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಬೇಕು ಅಂತಹ ಒಂದು ಕಳಕಳೆಯ ಮನವಿ ಅಂತಾನೆ ನನ್ನ ಕಡೆಯಿಂದ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾನು ಕೂಡ ಮೊದಲೆಲ್ಲ ಏನೋ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಲಕ್ಷ ಇರಬೇಕು ಅಂತ ಹೇಳ್ಬಿಟ್ಟು ತಪ್ಪು ಕಲ್ಪನೆಯಿಂದ ಹಲವಾರು ದುಡ್ಡನ್ನ ಕಳ್ಕೊಂಡು ಮೋಸ ಹೋಗಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ಏಕಾಏಕಿ ಶುರು ಮಾಡುವಾಗ ದೊಡ್ಡ ಮಟ್ಟದಲ್ಲಿ ಹಾಕಿ ಲಕ್ಷಗಳನ್ನ ಕಳ್ಕೋಬಾರದು ನಮ್ಮ ಕನ್ನಡಿಗರುಗಳು ಅನ್ನೋ ಒಂದು ಸಣ್ಣ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿಕೊಂಡು ಸಣ್ಣ ಬಂಡವಾಳದಿಂದ ಮಾಡ್ಕೊಳ್ಳೋರಿಗೆ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನ ತಿಳಿಸ್ಕೊಡ್ಬೇಕು ಅಂತ ಶುರು ಮಾಡಿದ್ದೀನಿ. ನಾನು ಪ್ರತಿ ಮಂಗಳವಾರ ಬಂಡವಾಳವೇ ಇಲ್ಲದೆ ಪ್ರತಿ ತಿಂಗಳು 30,000 ರೂಪಾಯಿನ ಕೌಶಲ್ಯದಿಂದ ಶುರು ಮಾಡೋದು ಯಾವ ರೀತಿ ಅಂತ 40 ನಿಮಿಷಗಳ ಉಚಿತ ಕ್ಲಾಸ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ, ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಆಲ್ರೆಡಿ 15 ಕಾರ್ಯಾಗಾರಗಳನ್ನ ಮಾಡಿದ್ದೀನಿ ಉಚಿತವಾಗಿ, ಇದನ್ನು ಕೂಡ ಮಾಡ್ತಾ ಇರ್ತೀನಿ. ಆಸಕ್ತಿ ಇರೋರು ಈ ವಿಚಾರಗಳನ್ನ ತಿಳ್ಕೊಂಡು ಬೆಳೀರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ವಾ ಡೆಫಿನೆಟ್ ಆಗಿ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.